ಎಲ್ಲಿಗೆ ಬಂದಿದ್ದೀವ? ಎರಡನೇದ್ದು ಮೂಗುತಿ, ಮೂರನೇದ್ದು ತಾಳಿ. ಯಾಕೆ ಕಟ್ತಾರೋ ತಾಳಿ? ತಾಳಿನ ಕೊಳ್ಳಿಗೆ ಯಾಕೆ ಕಟ್ತಾರ? ಕೈಗೆ ಕಟ್ಟಬಹುದಾಗಿತ್ತು, ಕಾಲಿಗೆ ಕಟ್ಟಬಹುದಾಗಿತ್ತು, ಹೌದಲ್ಲ? ಇರೋದು ಯಾಕೆ ಕೊಳ್ಳಿಗೆ ಯಾಕೆ ಕಟ್ಟಿದ್ರು ನೋಡ್ರಿ. ಎಷ್ಟು ಚಂದ ಹೇಳ್ತಾರ ಶರಣರು. ಯವ್ವ ಇಷ್ಟು ದಿನ ನಮ್ಮ ಮನೆಯೊಳಗೆ ಏನಿತ್ತಿಲ್ಲ, ಊಟ ಮಾಡ್ಕೊಂತ ಆಡ್ಕೊಂತ ಗೆಳತರ ಜೊತೆಗೆ ಚಂದ ಐತಿ. ಆದ್ರ ಮುಂದಿನ ಜೀವನ ಹಿಂಗಿರೋಂಗಿಲ್ಲ. ಗಂಡನ ಮನೆಯೊಳಗ ಹಿಂಗಿರೋಂಗಿಲ್ಲ. ಅತ್ತಿ ಮಾವನವರು ಕಷ್ಟ ಕೊಡ್ತಾರ, ಬಾವ ಮೈದನವರು ಕಷ್ಟ ಕೊಡ್ತಾರ, ನೆಗಣ್ಣಿನವರು ಕಷ್ಟ ಕೊಡ್ತಾರ, ಓಣಾಗಿರ್ತಕ್ಕಂಥವ್ರು ಕೂಡ ಕಷ್ಟ ಕೊಡ್ತಾರ. ನಿಮ್ಮ ಸಂಸಾರದೊಳಗೆ ಎಂತಹ ಕಷ್ಟ ಬಂದ್ರು ಸಹ, ಆ ಕಷ್ಟ ನಿನ್ನ ಕೊರಳಿಗೆ ಬಂದ್ರು ಸಹ ನೀನು ತಾಳಿಕೊಂಡು ಬಾಳುವ ಅಂತ ತಿಳ್ಕೊಂಡು ಕೊರಳಿಗೆ ತಾಳಿ ಕಟ್ತಾರ. ಶರಣ ಬಂಧುಗಳಿಗೆ ಕೊರಳಿಗೆ ತಾಳಿ ಕಟ್ತಾರ. ಸತ್ತಿದ್ರೆ ಚಪ್ಪಾಳೆ ಹೊಡ್ರಿ, ಇಲ್ಲ ಸಪ್ಪು ಕುಂತು ಬಿಡ್ರಿ. ಅಯ್ಯೋ ನಾಲ್ಕನೇದ್ದು ಕೈಗೆ ಹಸಿರು ಬಳೆ ಹಾಕ್ತಾರೆ. ಯಾಕೆ ಹಸಿರು ಬಳೆ ಹಾಕ್ತಾರೆ? ಕೆಂಪು ಹಾಕಬಹುದಾಗಿತ್ತು, ಗೋಟು ಬಳೆ ಹಾಕಬಹುದಾಗಿತ್ತು, ಡಿಸೈನ್ ಚುಕ್ಕಿ ಬಳೆ ಹಾಕಬಹುದಾಗಿತ್ತಲ್ವಾ? ಯಾಕೆ ಹಸಿರು ಬಳೆ ಹಾಕಿದ್ರು? ಮಗಳ ಜೀವನ ಇನ್ನು ಮುಂದೆ ನಾವು ಕಾಯಕ್ಕಾಗೋದಿಲ್ಲ, ನೋಡೋಕ್ಕಾಗೋದಿಲ್ಲ. ಇಷ್ಟು ಮಟ್ಟ ಇತ್ತು ನನ್ನ ಮಗಳದ ಏನಿದ್ರೆ ಸೌಭಾಗ್ಯ. ಇನ್ನು ಮುಂದೆ ಎಲ್ಲದ ಅದು ಗಂಡನ ಮನೆಯೊಳಗದ. ಆ ಗಂಡನ ಮನೆಯೊಳಗ ಅವಳ ಜೀವನ ಸದಾ ಹಸರಾಗಿದೆ ಅಂತ ತಿಳ್ಕೊಂಡ ಕೈಗೆ ಹಸಿರು ಬಳೆ ಹಾಕ್ತಾರೆ. ಶರಣ ಬಂಧುಗಳಿಗೆ ಕೈಗೆ ಹಸಿರು ಬಳೆ ಹಾಕ್ತಾರೆ. ಇನ್ನ ಕಾಲಿಗೆ ದೇವಲಂಗ ಶರಪುಣಿ ಹಾಕಿ ಬಿಡ್ತಾರೆ. ಎತ್ತಾಗ ಹೋಗ್ಬಾರ್ದು ನನ್ನ ಸಸ್ಯ ಇಲ್ಲ. ಕಾಲಿಗೆ ಕಾಲುಂಗುರ ಹಾಕ್ತಾರ. ಯಾಕೆ ಹಾಕ್ತಾರ? ನೀನು ಇನ್ನೊಬ್ಬರ ಮನೆ ಸೊಸಿ ಅದಿ, ಏಮರಡ್ಡಿಯ ಮನೆ ಸೊಸಿ ಅದಿ. ಆ ಒಂದು ಏಮರಡ್ಡಿಯ ಮನೆತನ ಎಂತಂದ್ರ ಸುತ್ತ ಕಳ್ಳಿಗೆ ಹೆಸರಾದ ಮನೆತನ. ಅಂತ ಹೆಸರಾದ ಮನೆತನಕ್ಕ ನೀನು ಕಪ್ಪು ಚುಕ್ಕಿಯನ್ನು ತರಬೇಡ. ಅದಕ್ಕಾಗಿ ನಿನ್ನ ಚಿತ್ತ ಆ ಕಾಲಿನ ಉಂಗುರದ ಮೇಲಿರಲಿ. ನಿನ್ನ ತಲೆ ಯಾವಾಗಲೂ ನೆಲ ಬಗ್ಗಿಸಿ, ಕಾಲನ್ನ ನೋಡು, ತಲೆ ಬಗ್ಗಿಸಿ ಆ ಕಾಲಿನೊಳಗಿರ್ತಕ್ಕಂಥ ಉಂಗುರವನ್ನ ನೋಡು. ಪರಪುರುಷರನ್ನ ನೋಡಬೇಡ, ನೆರೆಹೊರೆಯವರನ್ನ ನೋಡಬೇಡ. ನಿನ್ನ ಚಿತ್ತ ಆ ಕಾಲಿನ ಮೇಲೆ ಇರಲಿ ಅಂತ ತಿಳ್ಕೊಂಡು ಕಾಲುಂಗುರ ಹಾಕ್ತಾರ. ಸಣ್ಣ ಬಂಧುಗಳ ಕಾಲುಂಗುರ ಹಾಕ್ತಾರ. ಇಷ್ಟೆಲ್ಲ ಪಂಚರತ್ನಗಳ ಸೂತ್ರಗಳನ್ನ ಹೇಳಿ ತಂದೆ ತಾಯಿಗಳು ಏಮರಡ್ಡಿ ಮಲ್ಲಮ್ಮಗೆ ಹೇಳ್ತಾರ, ಗಂಡನ ಮನೆಯಲ್ಲಿ ಚಂದಾಗಿ ಜೀವನ ಮಾಡು. ಎಂತದ್ದ ಕಷ್ಟ ಬರಲಿ, ತಂದೆ ತಾಯಿಗೆ ಮಾತ್ರ ಕೆಟ್ಟ ಹೆಸರು ಮಾತ್ರ ತರಬೇಡುವ. ಕೆಟ್ಟ ಹೆಸರು ತರಬೇಡ. ಬಡತನದಾಗ ಹುಟ್ಟಿವಿ ಅಂದ ಬಳಿಕ ಇವತ್ತು ಭಗವಂತ ಮಲ್ಲಯ್ಯ ಸ್ವಾಮಿ ನಮಗೇನು ಮಾಡ್ಯಾನ? ಎಂಥ ಮನೆತನ ಕೊಟ್ಟಾನ? ಬಂಗಾರದಂತ ಏಮರಡ್ಡಿಯ ಮನೆತನ ನಮಗೆ ಕೊಟ್ಟಾನ. ಅಂತಹ ಏಮರಡ್ಡಿ ಮನೆತನದೊಳಗ ನೀನು ಸದಾಕಾಲ ನಕ್ಕೊಂತ ಹಾಡ್ಕೊಂತ ಅವರ ಮನೆತನಕ್ಕ ಹೆಸರನ್ನ ತರುವಂತ ಕೆಲಸವನ್ನ ನೀ ಮಾಡು ಅಂತ ತಿಳ್ಕೊಂಡು ಆರೈಸ್ತಾರ ಶರಣ ಬಂಧುಗಳ. ಸಂಗೀತವರೂರು ಹೋಗುವಗೆ ಹತಬೇಡ ಕಣ್ಣೀರು, ಮರಿಬೇಡ ಸಂಗೀತವರೂರ ಹೋಗುವಾಗ ಹತಬೇಡ ಕಣ್ಣೀರ, ಮರಿಬೇಡ ಸಂಗೀತವರೂರ ಹೋಗುವಾಗ ಹತಬೇಡ ಕಣ್ಣೀರ, ಹೋಗುವಾಗ ಹತಬೇಡ ಕಣ್ಣೀರ, ಹೋಗುವಾಗ ಹತಬೇಡ ಕಣ್ಣೀರ, ಗಂಡಾನೆ ನಿನಗೆ ದೇವರ. ಈಗೇನು ಕಣ್ಣೀರು ಹಾಕ್ತಾರೆ ಯವ್ವ? ಅದ್ರ ಕಡೆ ಸಣ್ಣದ್ ಮಾಡಿದ ಸುಖ ಅವು ಏನಾರಂದ್ರೆ ಬಂದಾಗ್ಬಿಡ. ಮರಿಬೇಡ ಸಂಗೀತವರೂರ ಹೋಗುವಾಗ ಹತಬೇಡ ಕಣ್ಣೀರ. ಊರ ಮಂದಿ ನಿನಗೆ ಕಳ್ಸಾಕ ಬಂದಾರ, ಗೆಳತಿಯರು ಎಲ್ಲರೂ ಕೂಡ್ಯಾರ.
ಊರ ಮಂದಿ ನಿನಗೆ ಕಳ್ಸಾಕ ಬಂದಾರ, ಗೆಳತಿಯರು ಎಲ್ಲರೂ ಕೂಡ್ಯಾರ. ಹೋಗಿ ಬಾ ಮಗಳೇ ಅನ್ನತಾರ, ಹೋಗಿ ಬಾ ಮಗಳೇ ಅನ್ನತಾರ, ತಾಯಿ ತಂದೆ ಬಿಕ್ಕಿ ಬಿಕ್ಕಿ ಅಳತಾರ. ಮರಿಬೇಡ ತಂಗಿ ತವರೂರ, ಹೋಗುವಾಗ ಹಾಕಬೇಡ ಕಣ್ಣೀರ. ತಾಳಿಯಾತಕ ಕಟ್ಟ್ಯಾರ, ನಿನಗ ತಾಳ್ಕೊಂಡು ಬಾಳಂತ ಹೇಳ್ಯಾರ. ತಾಳಿಯಾತಕ ಕಟ್ಟ್ಯಾರ, ನಿನಗ ತಾಳ್ಕೊಂಡು ಬಾಳಂತ ಹೇಳ್ಯಾರ. ತಾಳಿಕೊಂಡು ಬಾಳಂತ ಹೇಳ್ಯಾರ, ತಾಳಿಕೊಂಡು ಬಾಳಂತ ಹೇಳ್ಯಾರ. ಗಂಡನ ನಿನಗೆ ದೇವರ, ಮರಿಬೇಡ ತಂಗಿ ತವರೂರ, ಹೋಗುವಾಗ ಹಾಕಬೇಡ ಕಣ್ಣೀರ. ತರ್ತೀನಿ ನಿನಗ ಬಂಗಾರ, ನಿನ್ನ ಮಗಳಿಗೆ ತರ್ತೀನಿ ಬುಂಬೂರ. ತರ್ತೀನಿ ನಿನಗ ಬಂಗಾರ, ನಿನ್ನ ಮಗಳಿಗೆ ತರ್ತೀನಿ ಬುಂಬೂರ. ಮಗಳಿಗೆ ತರ್ತೀನಿ ಬುಂಬೂರ, ಮಗಳಿಗೆ ತರ್ತೀನಿ ಬುಂಬೂರ. ಮರಿಬೇಡ ತಂಗಿ ಹಾಲುಂಡ ತವರ, ಮರಿಬೇಡ ತಂಗಿ ತವರೂರ, ಹೋಗುವಾಗ ಹಾಕಬೇಡ ಕಣ್ಣೀರ. ಮರಿಬೇಡ ತಂಗಿ ತವರೂರ, ಮರಿಬೇಡ ತಂಗಿ ತವರೂರ, ಮರಿಬೇಡ ತಂಗಿ ತವರೂರ, ಹೋಗುವಾಗ ಹಾಕಬೇಡ ಕಣ್ಣೀರ. ಯಾರ ಕಣ್ಣೀರು ಆಗ್ತದೆ ಇಂಥ ಪದ ನಡೀತೇವೆ ಅಂದ್ರೆ ತಾಡ್ತಾನ ಅಲ್ವ. ಮೊಬೈಲ್ನಾಗ ಚಾಟ್ ಮಾಡೋ ಮಂದಿ ಐತಿ, ಸುಮ್ಮನೆ ಫಾರ್ಮಾಲಿಟಿಗೆ ಹೇಳ್ತಾರ್ರಿ. ಎಲ್ಲ ಬೇಸಿರ್ತಾರೆ ಗಂಡ ಹೆಂಡತಿ. ನಮ್ಮ ಹೆಂಡತಿ ಹಿಂಗ ಮಾಡಿದ್ದಾರೆ ಕಾರ್ ಕೂತ್ಕೊಂಡು ಸುಮ್ಮನೆ ಅಂದ್ರೆ ಮಂದಿ ಬೈತ ನಡೆಸಲಾಗ ನಡದ್ನಂತಂದು ಗೊತ್ತಿತ್ರಿ, ಬಾಯಿ ಸತ್ತನ್ ಸಿಕ್ಕಿನಂತಂದು. ಅದ್ರ ಹಂಗಾಗ್ತವ್ರಿ. ಅಯ್ಯೋ ಆದ್ರ ಏನ್ ರೊಟ್ಟಿ ಮಲ್ಲಮ್ಮ ತಾಯಿ ದುಃಖದಿಂದ ಹೊಂಟಾಳ, ತಾಯಿ ದುಃಖದಿಂದ ಹೊಂಟಾಳ. ಆಕೆ ದುಃಖ ಮಾಡ್ಕೊಳ್ಳುವಂಥದ್ದು ಹೆಂಗಿರ್ತದಂತ ನೋಡ್ರಿ. ನಮ್ಮ ಮನೆಯೊಳಗೆ ಹೆಣ್ಮಕ್ಳನ್ನ ಏನಾದ್ರು ಒಂದಿಷ್ಟು ಗಂಡನ ಮನೆಗೆ ಹೋದ್ರೆ ಯಾರು ಅಳ್ಬೋದ್ರಿ? ಹಬ್ಬ ಹಬ್ಬ ಅಂದ್ರೆ ಹೆತ್ತ ತಂದೆ ತಾಯಿ ಅಳ್ಬೋದು, ಅಣ್ಣ ತಮ್ಮಂದ್ರು ಅಳ್ಬೋದು, ಬೇಡ ಚಿಗದೊಡಪ್ಪನವ್ರು ಅಳ್ಬೋದ್ರಿ. ಉಳ್ಕೆದ ಮಂದಿ ಭಾಳ ದೂರ ಇರ್ತಾರೆ ಹೌದ್ರ. ಆದ್ರ ಏಮರೊಟ್ಟಿ ಮಲ್ಲಮ್ಮ ತಾಯಿಯವರು ಹೋಗುವಂತ ಸಂದರ್ಭದೊಳಗ ಗಂಡನ ಮನೆಯೊಳಗ ಇನ್ನೇನು ಗಂಡನ ಕೂಡ ಹೊಂಟಾರ. ಏಮರೊಟ್ಟಿ ಕುಟುಂಬದವರೆಲ್ಲರೂ ಬಂದ್ಕೊಂಡು ಆ ಒಂದು ಮಲ್ಲಮ್ಮ ತಾಯಿಯವ್ರನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗ್ಬೇಕಂತಂದ ಎಲ್ರೂ ಸೇರಿದ ಬಂಧುಗಳೇ ನೋಡ್ರಿ. ಸಭಾದ ಎಂತ ಸಭಾದ ಒಳಗ ಮಲ್ಲಮ್ಮ ತಾಯಿ ಇನ್ನೇನು ಗಂಡನ ಮನೆಯವ್ರ ಜೊತೆ ಹೋಗಬೇಕನ್ನುವಂತ ಸಂದರ್ಭದೊಳಗ ಸುಮ್ಮನೆ 5 ನಿಮಿಷ ಮುಗಿಸ್ತೀವಿ. ಹೋಗ್ಬೇಕನ್ನುವಂತ ಸಂದರ್ಭದೊಳಗ ತಂದೆ ಮಗಳಿಗೆ ಕಾಲಿಗೆ ಬೀಳ್ತಾನ್ರಿ. ಇನ್ನ ಈ ಕೂಸು ನಂದಲ್ಲ, ಏಮರಡ್ಡಿ ಕೂಸು. ಈ ಕೂಸು ಏನದ ಇಷ್ಟು ದಿನ ಏನಿತ್ತಲ್ಲ ಇದು ನಂದು, ಇನ್ನು ಮುಂದ ಇದು ಏಮರಡ್ಡಿ ಮನೆತನದ ಕೂಸಾಗ್ತದ. ಹಾಗಾಗಿ ಈ ತವರು ಮನೆಯ ಕೀರ್ತಿ ನಾನಿರುವವರೆಗೂ ಮಾತ್ರ ನನ್ನ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ಕೆಟ್ಟ ವಿಚಾರಕ್ಕ ನೀನೇನಾದ್ರು ಮಾಡಿ ನನ್ನ ತವರು ಮನೆಯ ಹೆಸರು ಮಾತ್ರ ಕೆಡಿಸ್ಬಿಡುವ. ನಿನ್ನ ಕಾಲಿಡ್ಕೊಂಡಿನಿ ಅಂತ ತಿಳ್ಕೊಂಡು ಒಳ್ಳೆಯ ಸಂಸ್ಕಾರದ ಬುದ್ಧಿಗಳನ್ನ ಹೇಳುತ್ತಾ ತಾಯಿ ಮಲ್ಲಮ್ಮನವರನ್ನ ಕಾಲಿಡ್ಕೊಂಡು ಅಳ್ತಾರೆ, ಬಿಕ್ಕಿ ಬಿಕ್ಕಿ ಅಳ್ತಿರ್ತಾರೆ. ಸಣ್ಣ ಬಂಧುಗಳು ಬಿಕ್ಕಿ ಬಿಕ್ಕಿ ಅಳ್ತಾರ. ಇನ್ನ ತಾಯಿ ತಂದೆ ಅಳೋದ್ರ ಜೊತೆಯೊಳಗ ತನ್ನ ವಾರಿಗೆ ಗೆಳತರು ಕೂಡ ಮಲ್ಲಮ್ಮ ತಾಯಿ ಎಂತ ಪುಣ್ಯವಂತಿ, ಎಂತ ಧರ್ಮವಂತಿ, ಎಂತಹ ಸದ್ಗುಣ ಸಂಪನ್ನೆ, ಇಂತಕಿ ಸ್ನೇಹಿತಿ ಹೊಂಟಾಳ ಅಂದ್ರ ನಮ್ಗೆ ಎಂತರ ಕಷ್ಟ ಆಗ್ತದೆ ತಿಳ್ಕೊಂಡು ಓಣೆಗಿರ್ತಕ್ಕಂಥ ಎಲ್ಲರೂ ಕೂಡ ನೆರೆ ಹೊರೆಯವರು ಗೆಳೆಯ ಗೆಳತಿಯವರೆಲ್ಲರೂ ಕೂಡ್ಕೊಂಡು ಮಲ್ಲಮ್ಮ ತಾಯಿಯವ್ರನ್ನ ಗಂಡನ ಮನೆ ಒಳಗೆ ಕಳಿಸುವಂತ ಸಂದರ್ಭದೊಳಗೆ ಬಿಕ್ಕಿ ಬಿಕ್ಕಿ ಅಳ್ತಾರ. ಸಣ್ಣ ಬಂಧುಗಳು
ಬಂಧುಗಳು ಬಿಕ್ಕಿ ಬಿಕ್ಕಿ ಹೇಳ್ತಾರ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಧರ್ಮ. ಇಂತಹ ಧರ್ಮಕ್ಕ ನಾವೇನು ಮಾಡ್ಬೇಕ್ರಿ? ತಲೆಬಾಗಬೇಕು. ಹಾಗಾಗಿ ಇಂತಹ ಎಲ್ಲಾ ಸಂಸ್ಕಾರದ ಗುಣಗಳು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಬರಬೇಕಾಗಿತ್ತು ಮತ್ತು ಕಲಿಸಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂತ ಮಾತು ತಾವ್ಯಾರು ಕೂಡ ಮರಿಬಾರದು. ಶರಣ ಬಂಧುಗಳೇ, ಮರಿಬಾರದು. ಇನ್ನ ಆ ಎಲ್ಲ ಗುರು ಹಿರಿಯರ ತಂದೆ ತಾಯಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಮಲ್ಲಮ್ಮ ತಾಯಿಯವರು, ನೀನ್ ಏನು ನನಗೆ ನುಡಿದಿಯಲ್ಲ ಯಪ್ಪ, ನೀನ್ ನನಗೆ ಏನು ಬುದ್ಧಿ ಮಾತು ಹೇಳಿಯಲ್ಲ, ನಿನ್ನೊರೆತು ನಾನು ಯಾವತ್ತೂ ಕೂಡ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಅಪ್ಪಗ ಅಪ್ಪಡೆ ಮಾಡಿ ಗಂಡನ ಮನೆಗೆ ಹೋಗ್ತಾಳ. ಶರಣ ಬಂಧುಗಳಿಗೆ ಗಂಡನ ಮನೆಗೆ ಹೋಗ್ತಾಳ. ಮುಂದಿನ ಜೀವನ ನೋಡ್ರಿ, ಎಲ್ರು ಲಕ್ಷ ಕೊಟ್ಟು ಕೇಳ್ರಿವ, ಪುರಾಣ ಇವತ್ತಿನಿಂದ ಪ್ರಾರಂಭ ನೋಡ್ರಿ. ಇಷ್ಟು ದಿನ ಏನಾಗ್ಯದ? ಕೇವಲ ಅಮ್ಮನವರ ಜನನ, ಬಾಲ್ಯ, ಪ್ರೌಢ ವ್ಯವಸ್ಥೆ ಆಗ್ಯದ. ಇನ್ನು ಮುಂದೆ ತಾಯಿ ಹೆಂಗ ಬದುಕುತ್ತಾಳ ಅನ್ನುವಂಥದ್ದು ಬಹಳ ಬಹಳ ವಿಚಾರಗಳು ಬರ್ತಾಳ. ಎಷ್ಟೆಲ್ಲ ಕಷ್ಟಗಳು ಬರ್ತಾವ, ಅವನ್ನೆಲ್ಲವನ್ನ ತಡ್ಕೊಂಡು ಆಕೆ ಯಾವ ರೂಪದೊಳಗೆ ಗಂಡನ ಮನೆಯೊಳಗೆ ಜೀವನವನ್ನ ಮಾಡ್ತಾಳ. ಆ ಒಂದು ಜೀವನದ ಯಶೋಗಾಥೆಯನ್ನು ನಾವು ನೀವೆಲ್ಲರೂ ಕೂಡ ನಾಳಿನ ದಿವಸಗಳಲ್ಲಿ ತಿಳ್ಕೊಳ್ಳೋಣ ಅನ್ನುವಂಥ ವಿಚಾರವನ್ನು ಹೇಳಿ ಲಕ್ಷ ಕೊಟ್ಟು ಕೇಳ್ರಿ. ಏನಂತಂದ್ರ, ನಮ್ಮ ಮನೆಯೊಳಗೆ ಯಾವ್ದಾದ್ರು ಒಂದು ಶುಭ ಸಮಾರಂಭಗಳ ಆಯ್ತಂದ್ರ ಏನ್ ಮಾಡ್ತೇವ್ರಿ? ಇವತ್ತಿನ ದುನಿಯದೊಳಗ, ಇವತ್ತಿನ ವಾತಾವರಣದೊಳಗ ಫೋಟೋಗ್ರಾಫರ್ ಕಳಿಸ್ತೀವಿ ಮನೆ. ಹೌದ್ರೆ ಅದೆಲ್ಲಕ್ರ ಮದುವೆ ಆಗಲ್ಲ, ಅದೆಲ್ಲಕ್ಕ ಕಾರ್ಯಕ್ರಮ ಆಗಲ್ಲ. ಹೌದಲ್ಲ? ಈಗಿನ ವಾತಾವರಣ ಫೋಟೋಗ್ರಾಫರ್ ಕಳಿಸ್ತೀವಿ. ಫೋಟೋಗ್ರಾಫರ್ ಬರ್ತಾನ, ನಮ್ಮನ್ನೆಲ್ಲರನ್ನು ಕರಿತೇನ್ರಿ ಫೋಟೋಗ್ರಾಫರ್. ಹೌದಾ? ಹಿರಿಯವ್ರನ್ನ ಕರಿತೇನ, ಹಿರಿಯವ್ರನ್ನ ಕರೆದು ಏನ್ ಮಾಡ್ತಾನ? ಚೇರಾಗಿ ಕುದಿಸ್ತಾನ.